ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿನ್ನೆ ದಿನ ಎರಡು ವಿಷಯಗಳ ಮೇಲೆ ಬಹಳ ಪ್ರಮುಖವಾದ ಚರ್ಚೆ ಸುಪ್ರೀಂ ಕೋರ್ಟ್ದಲ್ಲಿ ನಡೆದು, ಎರಡು ಕೋರ್ಟ್ಗಳಲ್ಲಿ. ಒಂದು ನಮ್ಮ CJI BR ಗವಾಯಿ ಮತ್ತು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀಜ್ ಅವರ ಮುಂದಾಳತ್ವದಲ್ಲಿ ವಕ್ಫ್ ಬಗ್ಗೆ ಈಗ ಸಾಕಷ್ಟು ಡಿಸ್ಕಷನ್ ಆಗಿದೆ. ಅದನ್ನು ಮಾಡಲೇಬೇಕು ತರಲೇಬೇಕು ಅನ್ನೋ ಒಂದು ಹಠಕ್ಕೆ ನಮ್ಮ BJP ಸರ್ಕಾರ ಬಿದ್ದಿದೆ. ಅದೇ ಕಾಲಕ್ಕೆ ಅದನ್ನು ಯಥಾವತ್ತಾಗಿ ತರ್ಕೊಡೋದು ಅನ್ನುವಂಥ ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ. ಜೊತೆಗೆಲ್ಲ ಏನಪ್ಪ ಅಂದ್ರೆ ಮೈನಾರಿಟೀಸ್, ಅಲ್ಪಸಂಖ್ಯಾತರು ನಮ್ಮ ಹಕ್ಕುಗಳಿದು ಕಸ್ಕೊಳ್ತದೆ ಈಗಿನ ಕಾನೂನು. ಇದರ ಈ ಒಂದು DC ಗಳ ಕೈಯಲ್ಲೇ ಅಥವಾ ಇನ್ನೊಬ್ಬರ ಕೈಯಲ್ಲೇ ಫೈನಲ್ ಮಾಡುವಂಥದ್ದು ಆಗಬಾರ್ದು, ನ್ಯಾಯಾಂಗದಲ್ಲಿ ಇಡಬೇಕದನ್ನು ಆಸ್ತಿ ಹಕ್ಕನ್ನು ಪರಭಾರೆ ಮಾಡುವಲ್ಲಿ ಅನ್ನುವಂಥ ಜಿದ್ದಾಜಿದ್ದಿಯ ವಾದಗಳಿತ್ತು. ಇನ್ನೊಂದು ಕಡೆ ಈ ನಮ್ಮ SIR ಅಂದರೆ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಇದನ್ನು ಸಹಿತ ಸಾಕಷ್ಟು ಚರ್ಚೆ ನಡೆದು. ಇಲ್ಲೇ ನಮ್ಮ ನ್ಯಾಯಾಧೀಶರಾದಂಥ ಸೂರ್ಯಕಾಂತ್ ಮತ್ತು ಜಾಯ್ ಮಲ್ಕ್ ಬಾಗ್ಚಿ ಇವರ ನೇತೃತ್ವದಲ್ಲಿ ಈ ಪೀಠ SIR ಇದರಲ್ಲೇ ನೀವೇನಾದರೂ ಅಕ್ರಮ ಮಾಡಿದರೆ, ಯಾರು ಚುನಾವಣಾ ಆಯೋಗದವರು ಮಾಡಿದರೆ ನಾವು ರದ್ದು ಮಾಡ್ತೀವಿ. ಇವೆರಡು ಬಹಳ ಪ್ರಮುಖವಾದ ನಿರ್ಧಾರಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ ನಮ್ಮದು ಸತ್ಯ ಅಂತ ಹೇಳುವಂಥದ್ದು. ಜೊತೆಗೆ ಇಲ್ಲೇ ಒಂದು ಹಕ್ಕೂ ಇದೆ, ಮೈನಾರಿಟಿ ಮುಸ್ಲಿಮ್ಸ್ ಇರ್ಬೋದು ಮತ್ತಾರದ್ದು ಇರ್ಬೋದು, ಅದು ವಕ್ಫ್ ಕಾನೂನಂತೆ ಇದನ್ನ ಶತಾಯಗತ ತಂದ ಇದನ್ನು ಆದಷ್ಟು ಏನಪ್ಪ ಅಂತಂದ್ರೆ ಒಂದಿಷ್ಟು ಇದ್ರ ಮೇಲೆ ನಮ್ಮ ಹಿಡಿತವನ್ನು ಸಾಧಿಸಬೇಕು. ಇದರ ಫೈನಲ್ ಡಿಸಿಷನ್ ಆಸ್ತಿ ಪರಭಾರೆ ಹಕ್ಕನ್ನು DCಗಳಿಗೆ ಕೊಡಬೇಕು, ಆಗಿದ್ದ ಸರ್ಕಾರ ನಮಗೆ ಆಗಬೇಕು ಮಾಡ್ಕೊಳ್ಳೋಂಥ ಒಂದು ಉದ್ದೇಶ ದುರುದ್ದೇಶ ಅಲ್ಲಿತ್ತು. ಅದನ್ನು ವಿರೋಧ ಮಾಡ್ತಾಯಿದ್ರು ನಮ್ಮ ಮುಸ್ಲಿಂ ಬಾಂಧವರು. ಈ ದಿಶೆಯಲ್ಲಿ ಒಂದಿಷ್ಟು ನಿರ್ಧಾರ ಬಂದದ. ಏನಪ್ಪ ಅಂತಂದ್ರೆ ಪೀಠ ಅಂದ್ರೆ ನಮ್ಮ ನ್ಯಾಯಪೀಠ, ಗವಾಯಿ ಅವರ ನ್ಯಾಯಪೀಠ ಇಲ್ಲೇ ಅದನ್ನು ರದ್ದು ಮಾಡಲಿಲ್ಲ. ಅವರು ಕಾನೂನು ರದ್ದು ಮಾಡಲಿಲ್ಲ. ಆದ್ರೆ ಕೆಲವೊಂದಿಷ್ಟಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ ಅವು ತಡೆ ತಂದಿದ್ದಾರೆ. ಏನು ಬಾರ್ದವು ಯಾಕೆ ಮಾಡಲಿಲ್ಲ, ಕಾಯ್ದೆಯನ್ನು ರದ್ದು ಯಾಕೆ ಮಾಡಲಿಲ್ಲ ಸುಪ್ರೀಂ ಕೋರ್ಟು ಅಂತಂದಾಗ, ಕಾಯ್ದೆಯು ಅಸಂವಿಧಾನಿಕವಾಗಿದೆ ಮತ್ತು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದೆನಿಸಿದಾಗ ಮಾತ್ರ ಅದನ್ನು ತಡೆ ಹಿಡಿಯಬೇಕು. ಆಲ್ರೆಡಿ ಕಾನೂನು ಆಗ್ಯದ, ಎಲ್ಲರೂ ಒಪ್ಪಿದ್ದಾರೆ ಅಂತ ತಡಿಬೇಕಾಗಿತ್ತಂದ್ರೆ ಸಂವಿಧಾನ ವಿರೋಧಿ ಇರಬೇಕದು. ಅಸಂವಿಧಾನಕ್ಕಿಂತ ಮಾತ್ರ ಜೊತೆಗೆ ನಾಗರಿಕರ ಮೂಲಭೂತ ಹಕ್ಕನ್ನು ಕಚ್ಚುತ್ತಾ ಇದ್ರೆ ಅದನ್ನು ತಡಿತೀವಿ, ರದ್ದು ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಅದು ಇಲ್ಲಿಲ್ಲ. ಎರಡನೇದಾಗಿ ಪೀಠವು ಒಂದು ಕಾಯ್ದೆಯ ಸಂವಿಧಾನಿಕ ಸಿಂಧುತ್ವವನ್ನು ಪರಿಗಣಿಸುವಾಗ ಅದರ ನೈಜ ಸ್ವರೂಪ, ಕಾರ್ಯವ್ಯಾಪ್ತಿ ಮತ್ತು ಉದ್ದೇಶವನ್ನು ಪರಿಗಣಿಸುವುದು ಅಗತ್ಯ. ಯಾವ ಕಾರಣಕ್ಕೆ ಮಾಡ್ತದೆ ಏನು ಎಂದು ನೋಡಬೇಕಾಗ್ತದೆ, ಅದು ಸರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದ. ಸಂವಿಧಾನದಲ್ಲಿರುವ ಅಂಶಗಳ ಸ್ಪಷ್ಟ ಉಲ್ಲಂಘನೆಯ ಹೊರತು ಸ್ಪಷ್ಟ ಉಲ್ಲಂಘನೆ ಮಾಡಿರಬೇಕು ಸಂವಿಧಾನವನ್ನು ಅಂದಾಗ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗ ರೂಪಿಸಿದ ಕಾಯ್ದೆಯನ್ನು ಅಮಾನ್ಯವೆಂದು ಘೋಷಿಸಲು ಸಾಧ್ಯವಿಲ್ಲ. ಏನು ಸಂವಿಧಾನದಲ್ಲಿರುವ ಅಂಶಗಳ ಸ್ಪಷ್ಟ ಉಲ್ಲಂಘನೆಯ ಹೊರತು, ಫಸ್ಟ್ ಉಲ್ಲಂಘನೆ ಆಗಿತ್ತಪ್ಪ ಅಂದ್ರೆ ಮಾತ್ರ ಅದನ್ನು ನಾವು ಕೆಲಸ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಮಾತು. ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗ ರೂಪಿಸಿದ ಕಾಯ್ದೆಯನ್ನು ಅಮಾನ್ಯವೆಂದು ಘೋಷಿಸಲು ಸಾಧ್ಯವಿಲ್ಲ. ಸಂವಿಧಾನ ವಿರೋಧಿ ಅಲ್ಲ ಅಂದಾಗ ಮಾತ್ರ, ಇಲ್ಲಾಂದರೆ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟ ಮಾಡ್ತಾ, ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಆದೇಶ ಏನು ಪ್ರಮುಖವಾಗಿ ವಿಷಯ ತಗೊಂಡಿದ್ದಾರೆ ಅಂದ್ರೆ, ಕನಿಷ್ಠ 5 ವರ್ಷ ಇಸ್ಲಾಂ ಧರ್ಮವನ್ನು ಅನುಸರಿಸಿದ ವ್ಯಕ್ತಿ ಮಾತ್ರ ಆಸ್ತಿಯನ್ನು ವಕ್ಫ್ಗೆ ದಾನ ನೀಡಬಹುದು. 5 ವರ್ಷ ಮುಸ್ಲಿಮ್ ಆಗಿರಬೇಕು, ಅವ್ರು ಮಾತ್ರ ಕೊಡಕ್ಕೆ ಬರೋ ದಾನ ಅಂತ ಅನ್ನೋ ಮಾತನ್ನು ಅದಕ್ಕೆ ನಾವು ತಡೆ ತಂದಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎರಡನೇದಾಗಿ ಒಬ್ಬ ವ್ಯಕ್ತಿಯು ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ರಾಜ್ಯ ಸರ್ಕಾರಗಳು ನಿಯಮಗಳನ್ನು ರೂಪಿಸುವವರೆಗೂ ತಡೆಯಾಜ್ಞೆ ಜಾರಿಯಲ್ಲಿದೆ. ಯಾರಪ್ಪ ದಾನ ಮಾಡೋಕ್ಕೆ ಹೋಗಿರೋದನ್ನು ಅಲ್ಲಿ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡಿದ ಮೇಲೆ ತೊಗೊಂಬರ್ತೀವಿ, ಅಲ್ಲಿ ತನಕ ತಡೆ ಇದು ಹಾಕುವಂಗಿಲ್ಲ. ಈ ಕಾಯ್ದೆ ಮೇಲೆ ಹೇಳಿಲ್ಲ ನಿಮ್ಗೆ 5 ವರ್ಷ ಇಸ್ಲಾಂ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಅನ್ನೋದು ಅದಿಲ್ಲ. ಮುಂದೆ ವಿವಾದದಲ್ಲಿರುವ ಆಸ್ತಿಗೆ ಸಂಬಂಧಿಸಿದ ನಿಯೋಜಿತ ಅಧಿಕಾರಿ ತನ್ನ ವರದಿ ಸಲ್ಲಿಸುವವರೆಗೂ ಆಸ್ತಿಯನ್ನು ವಕ್ಫ್ ಆಸ್ತಿಯನ್ನಾಗಿ ಪರಿಗಣಿಸಬಾರದು ಎಂದು ಹೇಳುವ ಅಂಶಕ್ಕೂ ತಡೆ ನೀಡಿದೆ. ಅಧಿಕಾರಿ ಹೇಳಿದಾಗ ಅದು ಏನಪ್ಪ ಅಂದರೆ ಸರ್ಕಾರದ ಆಸ್ತಿ ಘೋಷಣೆ ಮಾಡೋಂಗಿಲ್ಲ ಅಂತ ಮಾತನ್ನು ಅದಕ್ಕೂ ತಡೆ ಮಾಡಿದೆ.
ನಿಯೋಜಿತ ಅಧಿಕಾರಿಯು ಆಸ್ತಿಯನ್ನು ಸರ್ಕಾರಿ ಆಸ್ತಿ ಎಂದು ನಿರ್ಧರಿಸಿದರೆ ಅವರು ಕಂದಾಯ ದಾಖಲೆಗಳಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಎಂಬ ಅಂಶಕ್ಕೆ ತಡೆ ನೀಡಲಾಗಿದೆ. ಏನೋ ಬದಲಾವಣೆ ಮಾಡಬೇಕು ಅಂತೇಳಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಅದು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂಬ ಅಂಶ, ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಕಂದಾಯಗಳನ್ನು ಅದನ್ನು ತಡೆ ಮಾಡಿದ್ದಾರೆ. ಮತ್ತು ವಿವಾದಿತ ಆಸ್ತಿಯ ಮಾಲೀಕತ್ವ ಬಗ್ಗೆ ನ್ಯಾಯಮಂಡಳಿಯು ಅಂತಿಮ ನಿರ್ಣಯ ತೆಗೆದುಕೊಳ್ಳುವವರೆಗೆ ಮತ್ತು ಮೇಲ್ಮನವಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನ ಮುಂದಿನ ಆದೇಶದವರೆಗೆ ಆ ಆಸ್ತಿಯ ಹಕ್ಕನ್ನು ಯಾವುದೇ ಮೂರನೇ ವ್ಯಕ್ತಿ ನೀಡುವಂತಿಲ್ಲ ಎಂದು ಹೇಳಿದೆ. ಇನ್ನು ರಾಜ್ಯ ವಕ್ಫ್ ಮಂಡಳಿಯು ಮತ್ತು ಕೇಂದ್ರ ವಕ್ಫ್ ಪರಿಷತ್ತಿನಲ್ಲಿ ಮುಸ್ಲಿಮೇತರ ಪ್ರಾತಿನಿಧ್ಯಕ್ಕೆ ಮಿತಿ ಹೇರಿದೆ. ಅದು ಹೆಚ್ಚು ಮಾಡಿದ್ರು, ಅದು ಕಡಿಮೆ ಮಾಡಿದ್ರೆ ಮಿತಿ ಹೇರಿದೆ. ಕೇಂದ್ರ ವಕ್ಫದಲ್ಲಿ 22 ಜನ ಸದಸ್ಯರಿರ್ತಾರೆ, ಅದರಾಗ ಮುಸ್ಲಿಮೇತರು 4 ಜನ ಇರಬೇಕು. ಮತ್ತು ರಾಜ್ಯ ವಕ್ಫ್ ಮಂಡಳಿ 11 ಮಂದಿ ಇರ್ತಾರೆ, ಇಲ್ಲಿ ಗರಿಷ್ಠ 3 ಜನ ಇರಬೇಕು ಮುಸ್ಲಿಮೇತರು ಅಂತೇಳಿ ಹೀಗೆಲ್ಲ ಒಂದು ಕಂಡೀಷನ್ ಹಾಕಿ ತಡೆ ನೀಡಿದ್ದಾರೆ. ಇದರಿಂದ ಒಂದಿಷ್ಟು ಏನಪ್ಪ ಅಂತಂದ್ರೆ ಉಸಿರು ಬಿಡುವಂಥ ಪರಿಸ್ಥಿತಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಆಗ್ಯದ. ಇನ್ನು ಎರಡನೇದಾಗ ಬಿಹಾರಕ್ಕೆ ಸಂಬಂಧಿಸಿದ ಇಲೆಕ್ಷನ್ ಸಂದರ್ಭದಲ್ಲೇ ಅದಕ್ಕೂ ಸಹಿತ ವಕೀಲರು ವಾದ ಮಾಡಿದ್ದಾಗಲಿ ಏನೋ ಆಗಲಿ ನ್ಯಾಯಪೀಠ ಏನು ಹೇಳ್ತದಪ್ಪ ಅಂದ್ರೆ ವಿಶೇಷವಾಗಿ ಇಲ್ಲೇ SIR ಒಳಗೆ ವಿಶೇಷವಾಗಿ ಇಲ್ಲಿವರೆಗೆ ಪರಿಗಣನೆ ಮಾಡಿರಲಿಲ್ಲ ಆಧಾರ್ ಕಾರ್ಡನ್ನು ನಮ್ಮ ಈ ಚುನಾವಣಾ ಆಯೋಗ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಚಾಲನಾ ಪರವಾನಗಿಗಳನ್ನು ನಕಲಿ ಮಾಡಬಹುದು, ಪಡಿತರ ಚೀಟಿಗಳನ್ನು ನಕಲಿ ಮಾಡಬಹುದು, ಹಲವಾರು ದಾಖಲೆಗಳನ್ನು ನಕಲಿ ಮಾಡಬಹುದು, ಕಾನೂನು ಅನುಮತಿಸುವ ಮಟ್ಟಿಗೆ ಆಧಾರವನ್ನು ಬಳಸಿಕೊಳ್ಳಬೇಕು ಅಂತ. ಈ ನಕಲಿ ಆಧಾರ್ ಕಾರ್ಡ್ ಒಂದೇ ಮಾಡೋದಿಲ್ಲ, ನಕಲಿಯಾಗೆ ಪರವಾನಗಿ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೋದು, ಪಡಿತರ ಚೀಟಿಯಾಗಿ ಮಾಡ್ಬೋದು, ಎಲ್ಲ ಕಡೆ ಮಾಡ್ತಾರೆ. ಮತ್ತು ಅದನ್ನು ಬ್ಯಾನ್ ಮಾಡ್ತಾರೆ ಅಂತ ನಾವು ಪ್ರಶ್ನೆ ಅದೇನಿಲ್ಲ, ನೀವು ಆಧಾರ್ ಕಾರ್ಡ್ ತೊಗೊಳ್ಬೇಕು. ಮತ್ತು ಇಲ್ಲಿ ಅಕ್ರಮ ನಡೆದಪ್ಪ ಅನ್ನುವಂಥದ್ದು ಏನ್ರಿ ಅನಿಸ್ತಂದ್ರೆ ನಮ್ಮ ಕೋರ್ಟಿಗೆ ನಾವು ಅದನ್ನು ರದ್ದು ಮಾಡ್ತೀವಿ ಬಿಹಾರದ ಮತದಾರ ಪಟ್ಟಿಯನ್ನು ಅಂತೇಳಿ. ಅದಕ್ಕೆ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಇನ್ನೊಮ್ಮೆ ಮಾಡಿರಿ. 65 ಲಕ್ಷ ಜನರು ನೀವು ಡಿಲೀಟ್ ಮಾಡಿದಿರಿ, ಅವ್ರಿಗೆ ಅದು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅವ್ರಿಗೆ ಮತದಾನ ಹಕ್ಕು ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದ. ಅಂದ್ರೆ ಪೂರ್ಣವಾಗಿ ರದ್ದು ಮಾಡಲಿಲ್ಲ ಅದನ್ನು. ಆದರೆ ನೀವೇನಾದರೂ ತಪ್ಪು ಎಸಗಿದ್ರೆ ಆಧಾರ್ ಕಾರ್ಡ್ ಒಂದ್ರೂ ತಪ್ಪಾಗೋದಿಲ್ಲ. ಚಾಲನಾ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಪಡಿತರ ಚೀಟಿ ಆಗಿರ್ಬೋದು, ಇಲ್ಲೂ ನಾವು ಗದ್ದಲ ಮಾಡ್ಬೋದು. ಅದಕ್ಕೆ ಅದೊಂದೇ ಅಲ್ಲ, ಅದು ಫೈನಲ್ ಅಂತೂ ಅಲ್ಲ. ನಾಗರಿಕತೆ ಬೇರೆ ರೂಲ್ಸ್ಗಳಿದ್ದಾವೆ, ಅದು ಅಲ್ಲಿರಲಿ. ಮತದಾನ ಹಾಕಿದ್ರೆ ಮಾತ್ರ ಇವಾಗೆಲ್ಲ ಅನುಕೂಲ ಕೊಟ್ಟಾಗ ಇದಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಏನಾದರೂ ನೀವು ಇಲೆಕ್ಷನ್ ಕಮಿಷನ್ನವರು ಗಡಿಬಿಡಿ ಮಾಡಿದ್ರೆ ಅನಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ನಾವು ಆ ಚುನಾವಣೆಯನ್ನು ರದ್ದು ಮಾಡ್ತೀವಿ. ಇವೆರಡೂ ಬಹಳ ಪ್ರಮುಖವಾದ ನಿರ್ಧಾರಗಳು ನಡೆದಂಥದ್ದು. ಮತ್ತೊಂದು ರೀತಿಯಿಂದ ಐತಿಹಾಸಿಕ ಹೌದು. ಯಾಕಂತಂದ್ರೆ ವಕ್ಫ್ ಬದಲಾಗಿ ಭಯ ಮೂಡಿತ್ತು ಮುಸ್ಲಿಂ ಬಾಂಧವರೆಲ್ಲ, ಏನೇನು ಮಾಡ್ಬೋದಪ್ಪ, ನಮ್ಮ ಹಕ್ಕು ಕಸ್ಕೊಳ್ತಾರೇನೋ, ಆಸ್ತಿ ಕಸ್ಕೊಳ್ತಾರೇನೋ ಅನ್ನೋಂಥ ದಿನಕ್ಕೊಂದು ಚಂದ ಮಾತುಗಳು ಆಗ್ತಿದ್ವು. ಅದೇ ಕಾಲಕ್ಕೆ ಈ ಹಿಂದೂಗಳಲ್ಲಿ ಕೆಲವೊಂದಿಷ್ಟು ಜನ ತಾವು ಈ ವಕ್ಫ್ ಕಾಯ್ದೆಯನ್ನು ಬಂದ್ ಮಾಡಬೇಕು, ಇದರಿಂದಾಗಿ ನಮ್ಮ ದೇಶದ ಭಾಳಷ್ಟು ಸಂಪತ್ತು ಯಾರ್ದು ಕೈಯಲ್ಲಿ ಹೋಗ್ಯದ ಅನ್ನೋದು ಏನೇನೋ ಆರ್ಗ್ಯುಮೆಂಟು ಮತ್ತೇನೋ ಮಾಡ್ತಾಯಿದ್ರು. ಅದು ಈ ಒಂದು ಕಾನೂನು ಮಾಡಿದ್ರ ಸಲುವಾಗಿ ಆ ಕಾನೂನು ಆಯ್ತು, ಇನ್ನೇನಿಲ್ಲ, ನಾವು ಅದರಲ್ಲಿ ಎಂಟ್ರಿ ಆಗ್ಬೋದು ಅನ್ನುವಂಥ ಮಾತನ್ನು ಅದಕ್ಕೂ ಸಹಿತ ಇವತ್ತು ಒಂದು ತಡೆ ತಂದ ಸಂವಿಧಾನ ವಿರೋಧಿ ಇದ್ದಾಗ ಮಾತ್ರ ಇದು ರದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈವನ್ BJPಗೂ ಸಮಾಧಾನ ಆಗ್ಯದ, ಜೊತೆಗೆ ಕಾಂಗ್ರೆಸ್ಸು ಒಂದು ರೀತಿ ಸಮಾಧಾನ ಆಗ್ಯದ. BJP ಅವರು ಹೇಳ್ತಾರೆ, ನಮ್ಮ ಕಿರಣ್ ರಿಜಿಜು ಅದನ್ನು ಭಾಳ ಶ್ರಮಪಟ್ಟು ಈ ಒಂದು ಕಾನೂನು ಆಗೋದ್ರೆ ಪ್ರಮುಖ ಪಾತ್ರ ವಹಿಸಿದವರು BJPಯಲ್ಲೇ. ಅಂಬಿಕಾ ಪಾಲ್ ಆಗಿರ್ಬೋದು, JPC ಹೆಡ್ ಆದವರು, ಅವರು ಸಹಿತ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳಲು ಯೋಗ್ಯದರು ಅಂತ ಮಾತನ್ನು ಹೇಳ್ತಾ, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಿಂದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಾಗಲಿದೆ ಎಂದು ನಾನು ನಂಬಿದ್ದೇನೆ. ವಕ್ಫ್ ಕಾಯ್ದೆಯ ಅಂಶಗಳು ಎಲ್ಲ ಮುಸ್ಲಿಮರಿಗೂ ಪ್ರಯೋಜನಕಾರಿಯಾಗಿವೆ ಅಂತೇಳಿ ಕಿರಣ್ ರಿಜಿಜು ಕೇಂದ್ರ ಸಚಿವ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಕ್ಫ್ ಕಾಯ್ದೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ಮಧ್ಯಂತರ ಆದೇಶವು ಎಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುವ ಕಾಂಗ್ರೆಸ್ ಪಕ್ಷದ ಸಂಕಲ್ಪವನ್ನು ಪುನರುಚ್ಚರಿಸಿದೆ. ಅಲ್ಪಸಂಖ್ಯಾತರ ಉಳಿಸ್ಕೊಂಡ್ಬಂದೀವಿ, ಅದು ನಮ್ಮ ಮಾತಿಗೆ ಅದು ಬೆಲೆ ಬಂದದ್ದು ಅಂತೇಳಿ. ಇಲ್ಲೇ ಅವ್ರಿಗೂ ಬೆಲೆ ಬಂದದ್ದು, ಇವ್ರಿಗೂ ಬೆಲೆ ಬಂದದ್ದು, ಎರಡು ವಿಷಯದಲ್ಲ, ಎರಡೂ ಅಷ್ಟು ಇಂಪಾರ್ಟೆಂಟು. ಯಾಕಂದರೆ 65 ಲಕ್ಷ ಜನ ವೋಟಿಂಗ್ ಪವರ್ ಕಳ್ಕೊಳ್ಳೋದು ಅಂದರೆ ಜೆನ್ಯೂನ್ ಇದ್ದಿರ್ಬೋದು. ಇನ್ನು ಕೆಲವೊಂದಿಷ್ಟು ತಾವು ಬೇಡಂಥ ಕೆಲಸಗಳು ಆಗಿರ್ಬೋದು BJPಯಿಂದ, ಅದು ಎಲೆಕ್ಷನ್ ಕಮಿಷನಿಂದ. ಮತ್ತು ಇವತ್ತಂತ ಇಲೆಕ್ಷನ್ ಕಮಿಷನ್ ಅಂದರೆ ಏನಪ್ಪ, ಅದು ಆಳುವರ ಕೈಗೊಂಬೆ ಅನ್ನೋದು ಈಗ ನಾವು ನೋಡ್ತಾ ಇದ್ದೀವಿ ಕೆಲವು ಸಲ. ಅದಕ್ಕಾಗಿ ಇವೆರಡೂ ನಿರ್ಧಾರಗಳಿಂದ ಸುಪ್ರೀಂ ಕೋರ್ಟ್ ಇದ್ದಿದ್ದು ಇಲ್ಲೇ ಅಧಿಕಾರ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತೀವಿ ನಾವು, ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ಕಾಪಾಡಿಕೊಂಡು ಕೆಲಸ ಮಾಡೋದು. ಜೊತೆಗೆ ತಾನು ಮನಸ್ಸು ಮಾಡಿದ್ರೆ ಬೇಕಾದ ಮಾಡಬಲ್ಲ. ನಾ ಏನು ರೀತಿ ಸಂವಿಧಾನ ವಿರೋಧ ಇತ್ತಂದ್ರೆ ನಾನು ಕೇಳೋದೇ ಇಲ್ಲ, ರದ್ದು ಮಾಡ್ತೀನಿ. ಸಂವಿಧಾನ ಬದ್ಧ ಇತ್ತಂದ್ರೆ ಅದನ್ನು ಚರ್ಚೆ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅನ್ನೋದು ಮಾತಲ್ಲಿ ಗವಾಯಿಯವರಾಗಿರ್ಬೋದು, ನಮ್ಮ ಚೀಫ್ ಜಸ್ಟಿಸ್ ಅವರು, ಅದ್ರ ಜೊತೆಗೆ ಅವರೊಂದಿಗೆ ವರ್ಕ್ ಮಾಡಿದಂಥ ನ್ಯಾಯಮೂರ್ತಿ ಅಗಸ್ಟಿನ್
ಜಾರ್ಜ್ ಮಸಿಹಾ ಇರ್ಬೋದು, ಇನ್ನು ಈ ಬಿಹಾರ್ ಎಲೆಕ್ಷನ್ ಸಲುವಾಗಿ ಮಾಡಿದಂಥ SIR ವಿಷಯದಲ್ಲಿ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರು, ಅದಕ್ಕೆ ಮಲ್ಯ ಬಾಗ್ಚಿ ನ್ಯಾಯಾಧೀಶರು ಒಳ್ಳೆಯ ಒಂದು ಸಮತೋಲನದ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನಿರ್ಧಾರ ತೆಗೆದುಕೊಂಡಿದ್ದ ಎಲ್ಲರೂ ಒಂದಿಷ್ಟು ಈಗ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಇವೆರಡು ವಿಷಯಗಳ ಬಗ್ಗೆ ನಾವು ಇನ್ನಷ್ಟು ಅಭ್ಯಾಸ ಮಾಡುವಂಥದ್ದು ಭಾಳದ. ವಕ್ಫ್ ಕಾನೂನು ಬಗ್ಗೆ ಸುಮ್ಮನೆ ಅನಗತ್ಯ ಯಾರು ಹೇಳಿದ್ದು ಮಾತು ಕೇಳೋಕ್ಕಿಂತಲೂ ಸ್ವತಃ ಅದನ್ನು ಅಭ್ಯಾಸ ಮಾಡಿ ನಾವು ಒಂದು ನಿರ್ಧಾರ ಬರಬೇಕಾಗಿದೆ. ಎಲ್ಲರೂ ತಮ್ಮ ಮುಗಿನ ನೀರಕ್ಕೆ ವಿಚಾರ ಮಾಡೋದ್ರಿಂದ ಗೊಂದಲಗಳು ಉಂಟಾಗ್ತಾವೆ. ಆ ಮುಗಿನ ನೀರು ಬೇಕಾಗಿಲ್ಲ. ಇದು ನೆನಪಿರಲಿ ಎಲ್ಲರಿಗೂ, ಇದು ಜಾತ್ಯತೀತ ದೇಶ, ಜಾತಿ ಧರ್ಮಗಳು ಹಿಡ್ಕೊಂಡು ಜಗಳಾಡುವಂಥದ್ದು ಅಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ, ಒಟ್ಟಿನಲ್ಲೇ ನಮ್ಮ ಕೋರ್ಟ್, ಸುಪ್ರೀಂ ಕೋರ್ಟ್ ಒಂದು ಬ್ಯಾಲೆನ್ಸನ್ನು ಕಾಯ್ಕೊಂಡು ಹೋಗುವಲ್ಲೇ ಮತ್ತು ಶಾಂತಿನ ಕಾಪಾಡುವಲ್ಲೇ ಭಾಳ ದೊಡ್ಡ ಈ ಎರಡೂ ವಿಷಯಗಳಲ್ಲೇ ಕೆಲಸ ಮಾಡಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿ ತರಾಮಿ ಸತ್ಯ ಕೈಗಳಲ್ಲಿ ವಂದನೆಗಳು.